ಇಲ್ಲೊಂದಿಷ್ಟು ಮತ್ತೊಂದಿಷ್ಟು ವಯೋವೃದ್ಧರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅವ ಈಗ ಇಂಥ ಮನೆಗಳನ್ನ ಕಳ್ಕೊಂಡಿದ್ದೀರಾ, ಬೀದಿಗೆ ಬಂತು ಬದುಕು, ಆದ್ರೂ ಕೂಡ ಒಂದ್ ಕಡೆ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿ ನಾಯಕರಾಗಿರ್ಬೋದು, ಯಾರು ಕೂಡ ಹತ್ರ ಬರಲಿಲ್ಲ. ಹೇಗಿದೆ ಬದುಕೀಗ? ನಾವ್ ಹೋದ್ರಿ ಬೈರೇಗೌಡ ಮನ್ಕೆ ಅವ್ರ ಕಾರ ಕುತ್ಕೊಂಡು ಹೋದ್ರು. ನಮ್ ಪರಿಸ್ಥಿತಿ ಅವ್ರ ಹತ್ರನೇ ಎಲ್ಲ ಮನೆಗಳ ಹತ್ರ ಎಲ್ಲ ಬಂದು ನೋಡೋರು, ಅವ್ರ ಎಂತಿನೂ ನೋಡೋರ ನಮ್ಮ ಮನೆಗಳು. ನಾವು ನೋಡಿದ್ದೀರಿ ಮನೆಗಳು ಎಲ್ಲ ಮಾಡಿ ನಾವು. ಇವಾಗ ನಮ್ಮ ಪರಿಸ್ಥಿತಿ ಇವ್ರು ನೋಡಿಲ್ಲ ಅಂದ್ರೆ ನಾವ್ ಮಕ್ಳು ಮರಿಗ್ ಮಾಡ್ಕೊಂಡು ನಾವ್ ಎಲ್ಲಿ ಹೋಗ್ಬೇಕು? ನಮ್ಗೆ ದುಡ್ಡು ಕೊಡೋರು ಯಾರು ಇಲ್ಲ. ನಮ್ಮ ಮಕ್ಕಳು 2 ಮಕ್ಳು ಸತ್ತೋಗ್ಬಿಟ್ಟು, ಅವ್ರ ಮಕ್ಳು 7 ಜನ ಅವ್ರೆ ನನ್ನ ಹತ್ರ. ಹೆಂಗ್ ಮಾಡ್ಬೇಕು ನಾವು? ಅದಕ್ಕೆ ನೋಡಿ, ಮನೆ ಕಳ್ಕೊಂಡ್ರಿ, ಎಲ್ಲೋ ಬೀದಿ ಬಂದಿದ್ದೀರಾ, ಊಟ ಇಲ್ಲ, ತಿಂಡಿ ಇಲ್ಲ, ಬೆಳಗ್ಗೆಯಿಂದ ಒಂದಿಷ್ಟು ಮನೆ ಹೋಗ್ತಾ ಇದೆ ಅಂತಂದಾಗ, ಯಾಕಂದ್ರೆ ಅವ್ರು ಯಾರೋ ತಂದ್ಕೊಟ್ಟಿದ್ದು ಊಟ ತಿಂದಿದ್ದೀರಿ ಸರ್. ನಾವು ಬೆಳಗ್ಗೆ ಟೀ ಕೂಡ ನಮ್ಮ ಹತ್ರ ಕಾಸಿಲ್ಲ, ಅಷ್ಟು ಪರಿಸ್ಥಿತಿ ಐತೆ ನಮ್ದು. ಅವ್ರು ನೋಡಿದ್ರೆ ಹಿಂಗ್ ಮಾಡೋರೆ. ಬಂದ್ರೆ ಎಷ್ಟಮ್ಮ ಓಟ್ ಐತೆ ಅಂತಾರೆ. ನಾವು ಹಾಕ್ತೀರಿ, ಏನೋ ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಇರಕ್ಕೆ ತಳ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಆವಾಗೂ ನಮ್ಗೆ ಕೇಳಿದ್ದೀರಾ. ಹಿಂಗೆ ಮಾಡಿದ್ರೆ ಹೋಗಿದ್ದೀರಲ್ಲ, ನಾವು ಏನಮ್ಮ ನೀವು ಬಂದಿರೋದು ನಮ್ಮ ಮನೆ ಗಂಟ ಅಂತ ಕೇಳಿಲ್ಲ. ಬೈರೇಗೌಡ ಕಾರ್ನ ಕುತ್ಕೊಂಡು ಹೋಗ್ತಾ ಇವ್ರೆ ಸರ್. ಈಗ ಈ ನೋಟಿಸ್ ಅನ್ನ ಕೊಡೋದು ಏನಾದ್ರು ಮಾಡಿದ್ರಾ? ನಿಮ್ಮ ಅಧಿಕಾರಿಗಳು ಬಂದು ಏನಾದ್ರು ಹೇಳಿದ್ರಾ ನಿಮ್ಗೆ? ಏನು ಹೇಳಿಲ್ಲ ಸರ್. ಇದು ಸರ್ವೆ ಮಾಡಕ್ ಬರ್ತಾರೆ ಬೆಳಿಗ್ಗೆ 6 ಗಂಟೆಗೆ ಅಂದ್ರು. ಆಮೇಲೆ ಸರ್ವೆ ಮಾಡಕ್ ತಾನೇ ಬರ್ತಾರೆ. ಇವತ್ತು ನಮ್ಮ ಹತ್ರ ಈ ಪೇಪರ್ಗಳೈತೆ ನೋಡ್ಸೋಣ ಅಂದ್ರಿ. ಆ ಬೆಂದಿದೆ ಎಲ್ಲ ಮನೆಗಳ ಡಾಂಬರೇಷನ್ ಮಾಡ್ಬಿಟ್ರು. ಈಗೆಲ್ಲ ನಮ್ದು ಏನು ಸಾಮಾನುಗಳು ಎತ್ತಿಲ್ಲ. ಈಗ ಎಷ್ಟು ವರ್ಷದಿಂದ ಜೀವನ ಮಾಡ್ತಾ ಇದ್ದೀರಾ? 30 ವರ್ಷ ನಿಂತಿದ್ದೀರಿ ಸರ್ ನಾವು ಇಲ್ಲಿ. 30 ವರ್ಷದಿಂದ ಹೌದು ಸರ್, ಇಲ್ಲೇ ಇದ್ದೀವಿ ಸರ್ ನಾವು. ಇಲ್ಲೇ ಎಲ್ಲಾರು ಯಾರು ಅಧಿಕಾರಿಗಳು ಬಂದಿರ್ಲಿಲ್ಲ ಇಲ್ಲಿ. ಬಂದ್ರು ಇದು ಮಾಡ್ತೀನಿ ಅದ್ ಮಾಡ್ತೀನಿ ಅಂತ. ಇದು ತುಂಬಾ ಮೀಟಿಂಗ್ ಹೋಗಿ ಈ ಪತ್ರ ಕೊಟ್ರು ನಮ್ಗೆ. ಈ ಪತ್ರ ಕೊಟ್ರು, ಇದು ಪೇಪರ್ ಕೊಡ್ತೀರಿ ಅಂತ ಹೇಳಿ ಅದು ಮಾಡೋರೆ. ಇದು ವಿಧಾನಸೌಧನಾಗ ಐತೆ, ಇನ್ನ ಕೊಟ್ಟಿಲ್ಲ ನಮ್ಗೆ ಪೇಪರ್ಗಳು. ಈಗ ಇದು GBA ಜಾಗ, ನಿಮ್ಮ ಜಾಗ ಅಂತ ಏನಾದ್ರು ನಿಮ್ಗೆ ಏನಾದ್ರು ಹೇಳಿದ್ದೀರಾ? ಕೊಟ್ಟಿದ್ದು ಈ ಪತ್ರ ಕೊಟ್ಟಿ ತಿರ್ಗಾ ನಾವು ಫುಲ್ ಪತ್ರನೇ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಹೇಳಿದ್ರು ಸರ್. ಎಲ್ಲ ಹೇಳಿದ್ಕೆ ನಾವು ಇದು ಕೊಡೋವಾಗೂ ಹೇಳಿದ್ರು. ಅದಕ್ಕೆ ಮುಂಚೆನೂ ನಮ್ಗೆ ಎಲ್ಲಿ ಕರೀತಾರೆ ಮೀಟಿಂಗ್ ಎಲ್ಲಿ ಕರೀತಾರೆ ಅಲ್ಲೆಲ್ಲ ಹೋಗಿದ್ದೀರಿ ಸರ್. ನಾವು ಲಾರಿಯಾಗ ಹೋಗಿದ್ದೀರಿ, ಬಸ್ಗಳಾಗ ಹೋಗಿದ್ದೀರಿ, ಅವರೇ ಕರ್ಕೊಂಡು ಹೋಗೋರೆ. ನಾವು ದುಡ್ಡು ಕೊಟ್ಟು ಹೋಗಿದ್ದೀರಿ. ಎಲ್ಲಿ ಕರೆದ್ರೆ ನಾವು ಯಾವ ಮೀಟಿಂಗು ಹೋಗ್ದಿರಾ ಇಲ್ಲ. ತಿನ್ನಕ್ಕಿಲ್ಲ, ಊಟ ಇಲ್ಲ ಅಂದ್ರೂ ನಮ್ಗೆ ಒಂದು ತಳ ಆಗ್ತದೆ ನಮ್ಮ ಮಕ್ಕಳ್ಕ ಅಂತ ಹೇಳ್ಬಿಟ್ಟು ಹೋಗಿದ್ದೀರಿ ಸರ್ ನಾವು. ಅವ್ರು ಏನು ಮಾಡಿಲ್ಲ ನಮ್ಗೆ. ಈಗ ಬಡವರ ಮನೆಯನ್ನ ಏಕಾಏಕಿಯಾಗಿ ಧ್ವಂಸ ಮಾಡಿ ಅದಾದ ನಂತರ ಅವರಿಗೆ ಮನೆ ಇಲ್ಲ, ಈಗ ಬೀದಿಗೆ ಬಿದ್ದಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡುವಂತ ಸರ್ಕಾರಕ್ಕೂ ಕೂಡ ಕನಿಕಾರ ಇಲ್ಲ ಬಿಡಿ. ಈಗ ಬೈರೇಗೌಡ ಎಷ್ಟೊತ್ತಿ ನಮ್ಮ ಮನೆಗಳ ಹತ್ರ ಬಂದವ್ರೆ, ಅವ್ರ ಎಂತಿ ಬಂದವ್ರೆ. ಓಟ್ ನಮ್ಗೆ ಹಾಕ್ರಮ್ಮ, ನಮ್ಗೆ ಗೆದ್ದಿರ್ಸಿ ಎಲ್ಲಾ ಮಾಡ್ತೀನಿ ಅಂತ ಹೇಳಿ. ಇವತ್ತು ನಮ್ಗೆ ಏನ್ ಮಾಡಿದ್ರು ಅವರು? ಅವತ್ತು ಹೇಳ್ಬೇಕಾಗಿತ್ತು, ನಮ್ಗೆ ನಿಮ್ಗೆ ಓಟ್ ಬೇಕು ಅಂತಂದ್ರೆ ಈ ಜಾಗನ ನಮ್ಮ ಹೆಸರಿಗೆ ಮಾಡ್ಕೊಡಿ ಅಂತ ಹೇಳ್ಬೇಕಾಗಿತ್ತು. ಮಾಡ್ತೀವಿ ಅಂದ್ರು. ಮಾಡ್ತೀರಿ, ಮಾಡ್ಕೊಡ್ತೀರಿ ಅಮ್ಮ ನಿಮ್ಗೆಲ್ಲ, ನನ್ಗೆ ಗೆಲ್ಸಿರಿ ಅಂತ ಹೇಳಿ ಅವ್ರ ಎಂತಿನೂ ಅವರು ಬಂದಿರಿ ಸರ್. ನಮ್ಮ ಇವಾಗ ಮಾಡಿಲ್ಲ. ಇವಾಗ ಕಾರ್ನಾಗ ಹೋಗೋರೆ, ನಾವು ಅಲ್ಲೇ ಇದ್ದೀರಿ. ನಮ್ಗೆ ಏನಂತ ಅವ್ರು ಮಾತಾಡ್ಸಿಲ್ಲ. ಎಷ್ಟು ಬೇಜಾರೈತಿ ನಮ್ಗೆ ಇಲ್ಲಿ ಆಟೋಗಳು ಮಾಡ್ಕೊಂಡು ಹೋಗಿ. ನಾವು ಅದಕ್ಕೆಲ್ಲ ಹೇಳೋದು, ಓಟ್ ಹಾಕ್ಬೇಕಾಗಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು ಅನ್ನೋದು. ಇವಾಗ ತಗೊಳ್ಳಿ ನಮ್ಮ ಹತ್ರ ಓಟ್ ಕೇಳೋರು. ಈಗ ಯಾರಿಗೂ ಹಾಕಲ್ಲ ನಾವು. ಇವಾಗ ಯಾರಿಗೂ ಹಾಕಲ್ಲ ಸರ್. ನಾವು ಯಾವಾಗ ಆಧಾರ್ ಕಾರ್ಡ್ ಮಾಡಿದೆ ಆವಾಗ ನಿಂತು ನಾನು ಕಾಂಗ್ರೆಸ್ಗೆ ಹಾಕಿದ್ದು. ಇನ್ನ ಗಂಟೆ ಬೇರೆ ನಾನು ಯಾರಿಗೂ ಹಾಕಿಲ್ಲ. ಐತೆ ನಮ್ಗೆ ಏನೋ ದೇವ್ರು ನಮ್ಗೆ ದಾರಿ ನೋಡ್ಸ್ತದೆ ಅಂತ ಹೇಳಿ ಅವರು ನಮ್ಗೆ ದಾರಿ ನೋಡ್ಸಿರ ಲೋಟ್ ಪಾಳ ಮಾಡಿದ್ರು. ನೋಡಿ, ಎಸ್, ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೂಡ ನಿಮ್ಗೆ ಪ್ಲೇಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂತ ನಿರ್ಮಾಣ ಆಗಿದೆ ಅಂತಂದ್ರೆ. ನೋಡಿ, ಮನೆ ಧ್ವಂಸ ಆದ ನಂತರ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಎಲ್ಲಾ ಸಾಮಾನು ಮನೆಯಲ್ಲಿರುವಂತ ಎಲ್ಲಾ ವಸ್ತುಗಳು ಇದೀಗ ಬೀದಿಗೆ ತಂದು ಒಂದ್ ಕಡೆ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಅದೇ ರೀತಿಯಾಗಿ ಮಲ್ಕೊಂಡಿದ್ದಾರೆ. ಮನೆಯಲ್ಲಿರುವಂತ ಗ್ಯಾಸು, ಸಿಲಿಂಡರ್ಗಳಾಗಿರ್ಬೋದು, ಬ್ಯಾರಲ್ಗಳಾಗಿರ್ಬೋದು, ನೀರಿನ ಟ್ಯಾಂಕ್ ಆಗಿರ್ಬೋದು, ಎಲ್ಲವೂ ಕೂಡ ಇದೀಗ ಬೀದಿಗೆ ಬಂದ್ಬಿಟ್ಟಿದೆ ಅಲ್ರಿ. ಇವರ ಬದುಕನ್ನ ಕಟ್ಟಿಕೊಡ್ತೀನಿ ಅಂತ ಹೇಳಿದಂತ ಸರ್ಕಾರ ಇದೀಗ ಬಡವರನ್ನ ಬೀದಿಗೆ ತಂದು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಈಗಾಗಲೇ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬ್ಲಾಂಕೆಟ್ಗಾಗಿ, ಒಂದ್ ಕಡೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಒಂದ್ ಕಡೆ ಪ್ಲೇಸ್ ಇಲ್ಲ. ಅಂತ ಪ್ಲೇಸ್ ಅಲ್ಲಿ ಒಂದಿಷ್ಟು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಈ ರೀತಿಯಾದಂಥದ್ದು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸೊ 1.5 ವರ್ಷ 1 ವರ್ಷ ಮಕ್ಕಳಿದ್ದಾರೆ. ಈ ರೀತಿಯಾದಂತ ಪರಿಸ್ಥಿತಿ ಅಂತಂದ್ರೆ
ಸರ್ಕಾರಕ್ಕೆ ಒಂದಿಷ್ಟು ಕನಿಕರನೇ ಇಲ್ಲ ಆದಂತ ಪರಿಸ್ಥಿತಿ. ಯಾಕೆಂದ್ರೆ ಒಂದಿಷ್ಟು ನೀವು ಸೂರುಗಳನ್ನ, ನೀವು ಮನೆಗಳನ್ನ ಡಿಮಾಲಿಷ್ ಮಾಡ್ತಾ ಇದ್ದೀರಾ ಅಂತಂದಾಗ ಒಂದಿಷ್ಟು ಹಕ್ಕುಪತ್ರಗಳಾಗಿರ್ಬೋದು, ಅದಕ್ಕೆ ಆದಂತ ಒಂದಿಷ್ಟು ಲೆಟರ್ಗಳನ್ನ ಆಗಿರ್ಬೋದು, ಇಲ್ಲ ಈ ಬಡವರಿಗೆ ಒಂದಿಷ್ಟು ನಾವು ಮನೆಗಳನ್ನ ಎಲ್ಲಾದ್ರೂ ಪರ್ಯಾಯ ವ್ಯವಸ್ಥೆ ಆದ್ರೂ ಕೂಡ ಮಾಡಿಕೊಡ್ಬೋದಾಗಿತ್ತು. ಆದ್ರೆ ಯಾವುದೂ ಕೂಡ ಹೇಳದೆ ಕೇಳದೇನೆ ಏಕಾಏಕಿ 400 ಪೊಲೀಸರು ಅವರು ಇವರು ಬಂದ್ಬಿಟ್ಟು ಏಕಾಏಕಿ ಮನೆಗಳನ್ನ ಒಂದ್ ಕಡೆ ಡೆಮಾಲಿಷ್ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಬರುತ್ತಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇರುತ್ತೆ. ಒಂದಿಷ್ಟು ಹೌದಪ್ಪ, ಬಡವರಿಗಾಗಿ ಇರುವಂತಹ ಸರ್ಕಾರ, ಅವರ ಮೇಲೆ ಇರುವಂತಹ ಸರ್ಕಾರ. ಆದ್ರೆ ಸರ್ಕಾರ ನೋಡ್ತಾ ಹೋದ್ರೆ ಬಡವರ ಪರಿಸ್ಥಿತಿಯನ್ನ ಬರೀ ಓಟ್ಗಾಗಿ ಒಂದಿಷ್ಟು ಮಾಡ್ತಾ ಇದ್ದಾರೆ. ಬರೀ ಓಟ್ ಸಂದರ್ಭದಲ್ಲಿ ಮಾತ್ರ ನಾವು ಬೇಕು, ಅದಾದ ನಂತರ ಯಾವ ಸಂದರ್ಭದಲ್ಲೂ ಕೂಡ ಬೇಡ ಅನ್ನುವಂಥದ್ದು. ಬನ್ನಿ ಈ ಕಡೆ ಮತ್ತೊಂದಿಷ್ಟು ನೋಡ್ತಾ ಹೋಗೋಣ. ನೋಡಿ, ಈಗ ಮಕ್ಕಳು, ಈಗ ತುಂಬಾ ಗರ್ಭಿಣಿಯರು ಕೂಡ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರ್ರಿ, ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ನೋಡಿ, ಈ ರೀತಿಯಾದಂಥದ್ದು ಅಂತಂದ್ರೆ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಟ್ಟದಾದಂತ ಪರಿಸ್ಥಿತಿ ಇದೆ.